ಕುಮಟಾ ತಾಲೂಕಿನ ಹೆಗಡೆ ರೈಲ್ವೆ ಗೇಟ್ಗೆ ಸಂಬಂಧಿಸಿದ ಸಿಗ್ನಲ್ ಲೈಟ್ ಅನ್ನು ಹಳಕಾರ್ ಕ್ರಾಸ್ನಲ್ಲಿ ಅಳವಡಿಸಿದ್ದರಿಂದ ಪ್ರಯಾಣಿಕರಿಗೆ ಅನುಕೂಲವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಕುಮಟಾ ತಾಲೂಕಿನ ಹೆಗಡೆ ಹಾಗೂ ಇತರೆ ಊರಿನ ಜನರ ಸಂಚಾರಕ್ಕೆ ಅನುಕೂಲವಾಗುವಂತೆ ಹಳ್ಕಾರ ಕ್ರಾಸ್ನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಬೇಕೆಂಬ ಬೇಡಿಕೆ ಹಲವು ವರ್ಷಗಳಿಂದ ಇತ್ತು. ಅಂತೂ ಕೊಂಕಣ ರೈಲ್ವೆ ಅಧಿಕಾರಿಗಳು ಈ ಬೇಡಿಕೆಯನ್ನ ಈಡೇರಿಸುವ ಮೂಲಕ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಈ ಸಿಗ್ನಲ್ ಲೈಟ್ ಅವಶ್ಯಕತೆಯ ಬಗ್ಗೆ ನೋಡುವುದಾದರೆ, ಈ ಹಿಂದೆ ಕುಮಟಾ ಹೆದ್ದಾರಿಯಿಂದ ಹೆಗಡೆ ರಸ್ತೆಯಲ್ಲಿರುವ ರೈಲ್ವೆ ಕ್ರಾಸಿಂಗ್ನ ಗೇಟ್ ಬಳಿ ಹೋದಾಗ ರೈಲು ಬರುವ ಸಂಬಂಧ ಗೇಟ್ ಮುಚ್ಚಿದ್ದರೆ ರೈಲು ಹಾದು ಹೋಗುವವರೆಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಗೇಟ್ನಲ್ಲಿ ಕಾಯಬೇಕಾದ ಪರಿಸ್ಥಿತಿ ಇತ್ತು. ರೈಲ್ವೆ ಗೇಟ್ ಕುಮಟಾ ಹೆದ್ದಾರಿಯಿಂದ 2.5 ಕಿಲೋಮೀಟರ್ ದೂರದಲ್ಲಿರುವುದರಿಂದ ಗೇಟ್ ಮುಚ್ಚಿದೆಯೇ ಇಲ್ಲವೇ ಎಂದು ತಿಳಿಯದ ಕಾರಣ ವಾಹನ ಸವಾರರು ಬದಲಿ ಮಾರ್ಗ ಬಳಸಿ ತೆರಳಲು ಗೊಂದಲವಾಗುತ್ತಿತ್ತು. ಹೆಗಡೆ ರಸ್ತೆಯ ಅರ್ಧದಲ್ಲಿ ಹಳಕಾರ ಕ್ರಾಸ್ನಲ್ಲಿ ಒಂದು ರೈಲ್ವೆ ಗೇಟ್ ಮುಚ್ಚಿರುವ ಅಥವಾ ತೆರೆದಿರುವ ಮಾಹಿತಿ ನೀಡುವ ಸಿಗ್ನಲ್ ಲೈಟ್ ಇದ್ದರೆ ಈ ಗೊಂದಲಕ್ಕೆ ಪರಿಹಾರ ಎಂಬ ಬೇಡಿಕೆ ಇಟ್ಟು ಹೆಗಡೆಯ ಮೋಹನ್ ಶಾನ್ಬಾಗ್ ಮತ್ತು ಮಿತ್ರರು ವಿವಿಧ ಇಲಾಖೆಯ ಹಲವು ಅಧಿಕಾರಿಗಳನ್ನ ಭೇಟಿಯಾಗಿದ್ದರು. ಆದರೆ ಪರಿಹಾರ ಸಿಕ್ಕಿರಲಿಲ್ಲ. ಬಳಿಕ ಉತ್ತರ ಕನ್ನಡ ರೈಲು ಸೇವಾ ಸಮಿತಿಯ ರಾಜೀವ್ ಗಾಂವ್ಕರ್ ಅವರನ್ನ ಭೇಟಿಯಾದ ಮೋಹನ್ ಶಾನ್ಬಾಗ್ ಅವರು ಸಮಸ್ಯೆಯ ಬಗ್ಗೆ ಅವರಿಗೆ ಮನವರಿಕೆ ಮಾಡಿದ್ರು. ಬಳಿಕ ಅವರು ಕಾರವಾರ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರ ಜೊತೆ ಮಾತುಕತೆ ನಡೆಸಿದ ರಾಜೀವ್ ಗಾಂವ್ಕರರ ಮನವಿಯಂತೆ ಆಶಾ ಶೆಟ್ಟಿ RRM ಕಾರವಾರದ ವಿಭಾಗೀಯ ವ್ಯವಸ್ಥಾಪಕರು ಸ್ಥಳ ಪರಿಶೀಲನೆ ನಡೆಸಿ ಸಿಗ್ನಲ್ ಲೈಟ್ ಅಳವಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದ್ದರು. ಅದರಂತೆ ಈಗ ಸಿಗ್ನಲ್ ಲೈಟ್ ಅಳವಡಿಸಿದ್ದರಿಂದ ಹೆಗಡೆ ರಸ್ತೆಯಲ್ಲಿ ಓಡಾಡುವ ಪ್ರಯಾಣಿಕರಿಗೆ ಅನುಕೂಲವಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.